ಕೋಲುಕೊಂಡು ಗೋಪಿದೇವಿ ಬಾಲಕನ್ನ ಬಡಿಯ ಬರಲು, ಕೋಲುಕೊಂಡು ಗೋಪಿದೇವಿ ಬಾಲಕನ್ನ ಬಡಿಯ ಬರಲು, ಬಾಗಿಲ ಮರೆಯಲೋಗಿ ಅಡಗಿದ ಕೃಷ್ಣನ್ನ. ಏನು ಸಿಂಪಲಾಗಿ ಬರೀತಾರೆ ದಾಸ, ಕೇಳಕ್ಕೆ ಸುಂದರ, ಹಿತವಾಗಿರು. ಕೋಲು ಹಿಡ್ಕೊಂಡು ಹೊಡಿಯೋಕ್ಕೆ ಹೋದ್ರೆ ಬಾಗಿಲಿಂದೇ ಹೋದ್ನಂತೆ, ಬಾಗಿಲು ಬಿಡೋದಂತೆ, ಅವನು ಬಾಗಿಲು ಹಿಡ್ಕೊಂಡಿದ್ದಾನೆ. ಬಾಗಿಲು ನಾ ಬಿಡಲ್ಲ ಅನ್ನಂತೆ ದೇವರು, ಬಿಡೋ ಅಂತ ಅವಳೇ ಎಳಿತಾ ಇದ್ದಾಳಂತೆ. ನಾ ಬಾಗಿಲು ಬಿಟ್ಟರೆ ನೀನು ಹೋಗಿ ಹಿಂದಕ್ಕೆ ಬೀಳ್ತಿ ಇದ್ದಂತೆ. ಇಲ್ಲ ನಾ ಬೀಳಲ್ಲ ಅನ್ನಂತೆ. ಭಗವಂತ ಹಿಡಿದಿದ್ದೊಂದು ಬಿಟ್ಟರೆ ಸ್ಪ್ರಿಂಗ್ ಆ್ಯಕ್ಷನ್ ಆಗಲ್ವೇ, ಬ್ಯಾಡ್ ಅಂತ ಹೊಡೀತು, ದೂರ ಹೋಗಿ ಬಿದ್ಲು. ನಾ ಹೇಳಲಿಲ್ಲ ಆಗಲಿ ನಿನಗೆ, ಆ ಕೋಲು ಎಲ್ಲೋಯ್ತು, ಯಶೋಧ ಎಲ್ಲೋದ್ಲು, ಇನ್ನೊಮ್ಮೆ ನಿನ್ನ ತಂಟೆಗೆ ಬರಲ್ಲ ಅಂದ್ಲು. ಆಯಿತಾ? ನಾನು ಅಷ್ಟೇ ಈ ಥರ ಕೆಲಸ ಇನ್ಮೇಲೆ ನಿಂಗೆ ಮಾಡಲ್ಲ, ಏನೋ ಮಾಡಿಬಿಟ್ಟೆ ಕ್ಷಮಿಸು ಅಂದ. ದೇವರು ಅಲ್ಲಿಗೆ ಪ್ರಶ್ನೆ ಅಲ್ಲಲ್ಲಿಗೆ ಉತ್ತರ ಕೊಟ್ಬಿಡ್ತಾನೆ. ಏನೂ ಗೊತ್ತಾಗದೆ, ಅಯ್ಯೋ ಪಾಪ ಹೊಡೆಯೋಕ್ಕೋದೆ ಹೆದರ್ಕೊಂತು, ನನಗೆ ಕ್ಷಮಾಪಣೆ ಕೇಳ್ಕೊಂತು ಮಗು ಅನ್ನೋ ಜ್ಞಾನ ಬರುತ್ತೆ ವಿನ, ಇವನು ಪರಾತ್ಪರ ವಸ್ತು ಹಿಡಿದಾಗ ಇವನು ಬಿಟ್ಟ ಅಂದ್ರೆ ಆ ಶಕ್ತಿ ನಾನು ತಡ್ಕೊಳಕ್ಕಾಗತ್ತೆಯೇ ಅನ್ನೋ ಜ್ಞಾನೋದಯ ಏನಾಗಲ್ಲ.